ಲೋಕಸಭಾ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷೆಯಷ್ಟು ಸ್ಥಾನ ಬಂದಿಲ್ಲ. ಇದಕ್ಕೆ ಕಾರಣಗಳೇನು? ಕೆಲವೊಂದು ವಿಚಾರಗಳನ್ನು ಮಾತಾಡ್ತೋಣ. ನನ್ನ ಜೊತೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪರು ಇದ್ದಾರೆ. ಸರ್, ಫಲಿತಾಂಶನ ಗಮನಿಸಿದ್ರೆ ಮೊದಲನೇದಾಗಿ ಓವರಾಲ್ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಿ ಅಂತ? ದಕ್ಷಿಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಅಥವಾ ಹೋರಾಟ ಮಾಡ್ತಿದ್ದಿದ್ದು ಜನತಾದಳ ಮತ್ತು BJP ಸೇರಿರೋದ್ರಿಂದ ನಮಗೆ ಸ್ವಲ್ಪ ಲಾಸ್ ಆಗಿದೆ. ಆದರೆ ಕಾಂಗ್ರೆಸ್ ಪಕ್ಷದ ಓಟ್ ಏನಿತ್ತು ಅದಿನ್ನೂ ಹೆಚ್ಚಾಗಿದೆ, ಕಡಿಮೆ ಆಗಿಲ್ಲ. ಅದನ್ನು ನೋಡಿದಾಗ ಈ ಎರಡೂ ಬಣಗಳು BJP ಮತ್ತು ಜನತಾದಳ ಒಂದಾಗಿದ್ದಕ್ಕೆ ನಮಗೆ ಸ್ವಲ್ಪ ಹಿಂದಾಗಿದೆ ಅಂತ ನನ್ನ ಭಾವನೆ. ಅಂದರೆ ಅವರಿಬ್ಬರು ಮೈತ್ರಿ ವರ್ಕೌಟ್ ಆಗಿದೆ ಅಂತ ಹೇಳಿದ್ರೆ ಗ್ಯಾರಂಟಿಗಳು ಕೈ ಹಿಡಿದಿಲ್ಲ ಆಗಿದ್ರೆ ಅಂತ ಸರ್? ಗ್ಯಾರಂಟಿ ಕೈ ಹಿಡಿದೋದಕ್ಕೆ ಓಟ್ ಜಾಸ್ತಿ ಬಂದಿದೆ. ನಮ್ಮದು ಓಟ್ ಶೇರ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಓಟ್ ಬಂದಿದೆ. ಅಂದರೆ ಗ್ಯಾರಂಟಿಗಳು ಕೆಲಸ ಮಾಡಿದೆ. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬಟ್ ಯಾವುದೇ ಒಂದು ಎರಡು ಪಕ್ಷ ಒಂದಾದಾಗ ಅವರು ಓಟ್ ಶೇರ್ 5ರಿಂದ 10% ಅಂದರೆ ಲಕ್ಷಾಂತರ ಓಟ್ನಲ್ಲಿ ಇದು ಏರ್ಪೇರಕ್ಕೆ ಸಾಧ್ಯವಾಯಿತು. ಅಂದ್ರೆ ಈಗ ಕಾಂಗ್ರೆಸ್ ಬೆಲ್ಟ್ ಆದಂಥ ಕೆಲವೊಂದು ಕ್ಷೇತ್ರಗಳೀಗ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲೆಲ್ಲ ಸೋಲಾಗಿರುವಂಥದ್ದು ಸರ್. ಇದೇ ಕಾರಣ ಹೇಳಿದ್ನಲ್ಲ, ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಜನತಾದಳ ನಮ್ಮ ಜೊತೆಯಲ್ಲಿ ಸರಿಸಾಟಿಯಾಗಿ ಫೈಟ್ ಮಾಡ್ತಿತ್ತು. ಒಂದ್ಸಾರಿ ಅವರು ಗೆಲ್ತಿದ್ರು, ಒಂದೊಂದ್ಸಾರಿ ನಾವು ಗೆಲ್ತಿದ್ವಿ ಅಸೆಂಬ್ಲಿಗಳಲ್ಲಿ. ಅದೇ ಪಾರ್ಲಿಮೆಂಟಲ್ಲಿ ಸರ್ವೇಸಾಮಾನ್ಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಬಹಳಷ್ಟು ಸಾರಿ ಕಾಂಗ್ರೆಸ್ ಗೆದ್ದಿದೆ. ಇವತ್ತು ಇವರಿಬ್ಬರು ಒಂದಾಗಿದ್ದರಿಂದ ಇಂಥ ಪರಿಸ್ಥಿತಿ ಆಗಿದೆ. ಜೊತೆಗೆ ನಾವು ಕೂಡ ಒಂದು ಮೆಸೇಜ್ ಕೊಡಲಿಲ್ಲ, ನಾವೆಲ್ಲ ಒಟ್ಟಿಗಿದ್ದೀವಿ, ನಾವು ಒಟ್ಟಿಗೆ ಫೈಟ್ ಮಾಡ್ತೀವಿ, BJPನ ದಳನ ಫೈಟ್ ಮಾಡಿ ನಾವು ಗೆಲ್ತೀವಿ ಅನ್ನೋ ವಾತಾವರಣ ನಿರ್ಮಾಣ ಮಾಡೋದರಲ್ಲಿ ನಾವು ವಿಫಲವಾಗಿದ್ದೇವೆ. ಇದನ್ನು ಒಪ್ಕೋಬೇಕಾಗ್ತದೆ. ಇದನ್ನು ನಾನು ಬಹಳ ಪ್ರಯತ್ನ ಮಾಡಿದೆ, ಹೈಕಮಾಂಡ್ಗೂ ಹೇಳಿದೆ, ರಾಜ್ಯದ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಕೂಡದೆ ಸಾಲ್ವ್ ಮಾಡಿ ಅಂತ. ಕಾರಣ ಗೊತ್ತಿಲ್ಲ, ಕೆಲವರು ರಾಜಿ ಆಗೋದು ಬೇಡ ಅಂತೇಳಿ ಕಾಂಗ್ರೆಸ್ ಮುಗಿದ್ರೂ ಸರಿ ಅಂತ ಯೋಚನೆ ಮಾಡ್ದಂಗಿದ್ದಾರೆ. ಆದ್ದರಿಂದ ಇಂಥ ರಿಸಲ್ಟ್ ಬಂದಿದೆ ಅಂತ ನೋವಾಗ್ತಾ ಇದೆ ನನಗೆ. 30 ವರ್ಷ ಕಾಂಗ್ರೆಸ್ನ ಕಟ್ಟಿ ಕಾಪಾಡಿದ್ದಂಥ ಜನಕ್ಕೆ ಇದು ನೋವಿನ ಸಂಗತಿಯಾಗಿದೆ ಈ ರಿಸಲ್ಟು. ಇದನ್ನು ಸರಿಪಡಿಸಲೇಬೇಕಾಗ್ತದೆ. ಯಾಕಂದರೆ ಮುಂದೆ ನಮ್ಮ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ನಲ್ಲಿ ನಾವು ಗೆಲ್ಲಬೇಕಾಗ್ತದೆ. ಅದಕ್ಕೆ ಇದನ್ನು ಸರಿ ಮಾಡ್ಕೊಬೇಕು. ಆ ಕೆಲಸ ಜವಾಬ್ದಾರಿ ರಾಜ್ಯದ ನಾಯಕರಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ತಾವು ಕೂಡ ಅಳಿಯನಿಗೆ ಟಿಕೆಟ್ ಕೊಡಿ ಅಂತ ಸಾಕಷ್ಟು ಒತ್ತಡ ಪ್ರಯತ್ನ ಕೂಡ ಮಾಡಿದ್ರಿ, ಆದರೂ ಕೂಡ ಅದು ಆಗಲಿಲ್ಲ. ಸೊ ಈಗ ಆ ಒಂದು ಭಾಗದಲ್ಲಿ ಈಗ ಸೋಲಿಗೆ ಕಾರಣ ಏನು ಅಂತ, ಯಾರು ಹೊಣೆ ಇರಬೇಕಾಗುತ್ತೆ ಅಂತ? ಸೋಲಿಗೆ ಹೊಣೆ ಬರಬೇಕಾಗಿರೋದು ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ರು, ಯಾರು ನಮ್ಮ ಮನೆಗೆ ಸೀಟ್ ಕೊಡಬಾರ್ದು ಅಂತ ಹೇಳಿದರು, ಯಾರು ಚುನಾವಣೆಗೆ ನಾನು ಬರಬಾರ್ದು ಅಂತ ಹೇಳಿದರು, ಆ ಜನರು ತಗೋಬೇಕು. ಆದರೂ ಕೂಡ ಹೈಕಮಾಂಡ್ ನನಗೆ ಆದೇಶ ಕೊಟ್ಟು ನಾಮಿನೇಷನ್ಗೆ ಹೋಗಬೇಕು, ಕ್ಯಾನ್ವಾಸ್ ಮಾಡಬೇಕು, ಪ್ರಚಾರಕ್ಕೆ ಹೋಗ್ಬೇಕಂತ. ಅವ್ರ ನಾಮಿನೇಷನ್ಗೂ ಹೋದೆ ಗೌತಮ್ ಅವರಿಗೆ, ಮತ್ತು ಪ್ರಚಾರಕ್ಕೂ ಹೋದೆ, ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಂಥ ಕಾಲದಲ್ಲಿ ನಾನು ಅವರೆಲ್ಲಿ ಕರೆದೆ ಅಲ್ಲಿ ಹೋಗಿ ಪ್ರಚಾರನೂ ಮಾಡಿದೆ. ಆದರೆ ಮೆಸೇಜ್ ರಾಂಗ್ ಇತ್ತು. ಯಾವತ್ತು ಬಲಿಷ್ಠವಾದಂಥ ಕಾಂಗ್ರೆಸ್ ಪಕ್ಷ 2 ಗುಂಪಾಗಿತ್ತು, ಆವಾಗ ಬೇರೆಯವ್ರಿಗೆ ಅವಕಾಶ ಆಯಿತು. ಬಟ್ ಅವರು ವೋಟ್ ಶೇರು ಜಾಸ್ತಿ ಇತ್ತು. ಜಾಸ್ತಿ ಇದ್ದಾಗೂ ಕೂಡ ನಾವು ಈ ರೀತಿ ಒಗ್ಗಟ್ಟಾಗಿದ್ದಿದ್ರೆ ಆಗ್ತಾಯಿತ್ತು. ಒಗ್ಗಟ್ಟಾಗದೇ ಇರೋ ಕಾರಣ ಇದ್ದಾರೆ, ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಬೇಕಾಗ್ತದೆ ಹೈಕಮಾಂಡ್. ಈಗ ಸಾಮಾನ್ಯವಾಗಿ ಈಗ ಸಭೆ ಮಾಡ್ತಾರೆ ಹೈಕಮಾಂಡ್ ಕೂಡ. ಸೊ ಏನು ಉತ್ತರಗಳನ್ನು ಕೊಡ್ತೀರಾ, ಸೋಲಿಗೆ ಏನು ಕಾರಣ ಅಂತ? ವೋಟ್ ಶೇರಿಂಗ್ನಲ್ಲಿ ಅವ್ರು ಜಾಸ್ತಿ ಇದೆ, ಅವ್ರು ಗೆದ್ದಿದ್ದಾರೆ. ನಮ್ಮ ಓಟ್ ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗಿದೆ. ಸೊ ಈಗ ತಮಗೆ ಸಚಿವರು ಕೂಡ ಒಂದು ರೀತಿ ಟಾಸ್ಕ್ ಕೊಟ್ಟೇ ಇರ್ತಾರೆ ಸರ್. ಯಾಕಂದ್ರೆ ಈಗ ಸಚಿವರು ಕೂಡ ಸ್ಥಾನ ಹೋಗುವಂಥದ್ದು ವಿಚಾರಕ್ಕೂ ಸಖತ್ ಚರ್ಚೆ ಆಗಿತ್ತು ಸಾರ್ವಜನಿಕ ವಲಯದಲ್ಲಿಯೂ ಕೂಡ. ಸಚಿವರ ವಿಷಯ ಎಲ್ಲಿ ಡಿಸ್ಕಷನ್ ಆಗಿಲ್ಲ, ಯಾರು ತೆಗಿತೀವಿ ಅಂತೂ ಹೇಳಿಲ್ಲ. ಎಲ್ಲರೂ ಕಷ್ಟಪಟ್ಟು ಮಾಡಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಓಟ್ ಕಡಿಮೆ ಬಂದಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಗ್ಯಾರಂಟಿಗಳು ಅನ್ಯೂನವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಇದಕ್ಕೆ ಮೂಲ ಕಾರಣ ನನ್ನ ಅಭಿಪ್ರಾಯದಲ್ಲಿ ಇವತ್ತು ವೋಟ್ ಶೇರಿಂಗ್ನಲ್ಲಿ ಅವರು ಸ್ವಲ್ಪ ಜಾಸ್ತಿ ಇತ್ತು. ನಮ್ಮ ಕಾರ್ಯಕ್ರಮಗಳು ಕೆಲಸ ಮಾಡಿದ್ದರಿಂದನೇ ನಾವು ಕೊಡ್ತೀವಿ ಅಂತ ಘೋಷಣೆ ಕೊಟ್ಟೋದಕ್ಕೆ 136 ಸೀಟನ್ನು ನಮಗೆ ಕೊಟ್ಟರು. ಇವತ್ತು ಸೋತಿರುವ ಬಹಳ ಕಡಿಮೆ ಓಟಲ್ಲಿ ಉತ್ತರ ಕರ್ನಾಟಕದಲ್ಲಿ ಸೋತಿವೆ. ಅದರ ಅರ್ಥ ಏನಂದರೆ ಆ ವೋಟ್ ಶೇರಿಂಗು ಎಷ್ಟೇ ಇರಲಿ, 1,50,000 ಓಟು ಉತ್ತರ ಕರ್ನಾಟಕದಲ್ಲಿ, 2 ಲಕ್ಷ 3 ಲಕ್ಷ ಓಟು ಒಂದೊಂದು ಕಡೆ ಜನತಾದಳದಿತ್ತು. ಅವು ಕನ್ಸಾಲ್ಡೇಟ್ ಆದಾಗ ನಮಗೆ ತೊಂದರೆ. ಈಗ ಹೊಸ ಚಿಂತನೆಯನ್ನು ಮಾಡಬೇಕು. ನಾವು ಯಾವ ರೀತಿ ಇವರಿಬ್ಬರನ್ನು ಹೆದರಿಸಬೇಕು, ಯಾವ ರೀತಿ ನಾವು ಪಕ್ಷನ ಸಂಘಟನೆ ಮಾಡಬೇಕು,
ಯಾವ ರೀತಿ ಭಿನ್ನಾಭಿಪ್ರಾಯಗಳನ್ನು ತೊಳೆದು ನಾವು ಒಟ್ಟಾಗಿ ಕೆಲಸ ಮಾಡಬೇಕನ್ನೋದೆಲ್ಲ ಇದ್ರ ಮುಂದೆ ಇದೆ. ಕಾಂಗ್ರೆಸ್ನಲ್ಲಿದ್ದು ಕಾಂಗ್ರೆಸ್ನ ಸೋಲಿಸೋ ಕೆಲಸಗಳು ಮಾಡೋರನ್ನ ಕ್ರಮ ಜರುಗಿಸ್ದಿರ ಇದ್ದರೆ ಇದು ಕಷ್ಟ ಆಗ್ತದೆ. ಬುದ್ಧಿ ಹೇಳಬೇಕು, ಎಲ್ಲ ಬುದ್ಧಿ ಹೇಳಬೇಕು, ಇಲ್ಲ ಅವ್ರಿಗೆ ಕ್ರಮ ಜರುಗಿಸ್ಬೇಕು. ಥ್ಯಾಂಕ್ ಯು. ಇದಿಷ್ಟು ಕೂಡ ಸಚಿವ KH ಮುನಿಯಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಾಲ್ಕೆರೆ, TV9 ಬೆಂಗಳೂರು.